ಎಲ್ಲರಿಗೂ ಶುಭೋದಯ. ನಾವಿಂದು ನಮೋ ಮೋಯರ್ ಗ್ಲೋಬಲ್ ಫೌಂಡೇಶನ್ ವತಿಯಿಂದ ನಮ್ಮ ನೆಚ್ಚಿನ ಪತ್ರಕರ್ತರಾದ ಸುಭಾಷ್ ಶಿರಿಯಾ ಇವರನ್ನು ಗೌರವಿಸಿದ್ದಕ್ಕಾಗಿ ನಾವಿಂದು ಸೇರಿದ್ದೇವೆ. ಇವರು ಮೂಲತಃ ಶಿರಿಯಾದವರು. ಈಗ ಕರ್ತವ್ಯವನ್ನು ನಿರ್ವಹಿಸುತ್ತಿರುವುದು ಮುಂಬಯಿಯಲ್ಲಿ. ಹೆಮ್ಮೆಯ ಪತ್ರಕರ್ತ. ಯಾಕಂದರೆ ಸುದೀರ್ಘವಾಗಿ 25 ವರ್ಷಗಳ ಕಾಲ ಉದಯವಾಣಿಯಲ್ಲಿ ಪತ್ರಕರ್ತರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಇವರ ಸೇವೆಯನ್ನು ಗೌರವಿಸುವುದಕ್ಕಾಗಿ ನಾವಿಂದು ಇಲ್ಲಿ ಸೇರಿದ್ದೇವೆ. ಅವರ ಅಣ್ಣನ ಮನೆಯಾದ ಬೀರಿ ಸಮೀಪದಲ್ಲಿರುವಂಥ ಅವರ ಅಣ್ಣನ ಮನೆಯಲ್ಲಿ ಸೇರಿದ್ದೇವೆ. ಅದಕ್ಕಾಗಿ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು, ಸದಸ್ಯರು, ಹಾಗೆ ಅವರ ಮನೆಯವರು ಎಲ್ಲರೂ ಸೇರಿದ್ದಾರೆ. ಅವರೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ನಾವೀಗ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ವೇದಿಕೆಯನ್ನು ನಮ್ಮ ಗ್ಲೋಬಲ್ ಫೌಂಡೇಶನ್ನ ಅಧ್ಯಕ್ಷರಿಗೆ ಕೊಡ್ತಾ ಇದ್ದೇನೆ. ಧನ್ಯವಾದಗಳು. ನಮೋ ಮೋಯರ್ ಗ್ಲೋಬಲ್ ಫೌಂಡೇಶನ್ನ ನಮ್ಮ ಅಧ್ಯಕ್ಷರಾದ ನಾನು ರವಿ ಉಚ್ಚಿಲ್. ಇಲ್ಲಿ ಇದ್ದ ನಮ್ಮ ರಘು ಕಾರ್ನವರು ಇದ್ದಾರೆ, ಮತ್ತು ನವೀನ್ ಬೆಲ್ಚಪಾಡನವರು, ಮತ್ತು ನಮ್ಮ ಸೌತ್ ಝೋನ್ ಟೀಮ್ನ ಸಂದೇಶ್ ಐಲ್ ಮತ್ತು ಚಂಚಲಾಕ್ಷಿ ಐಲ್ ಅವರನ್ನು ನಾನು ಇಲ್ಲಿ ಬಂದದಕ್ಕೆ ಗೌರವಪೂರ್ವಕವಾಗಿ ನಮಸ್ಕರಿಸ್ತಾ ಇದ್ದೇನೆ. ಅದೇ ಪ್ರಕಾರ ಇಲ್ಲಿ ಇವತ್ತು ನಾವು ಬರುವ ಕಾರಣ ಏನೆಂದರೆ, ನಮ್ಮ ಸುಭಾಷ್ ಶಿರಿಯಾನವರು ಒಂದು 25 ವರ್ಷ ಉದಯವಾಣಿಯಲ್ಲಿ ಕೆಲಸ ಮಾಡಿ ಒಂದು ಇಡೀ ನಮ್ಮ ಕರ್ನಾಟಕ ಮತ್ತು ಮುಂಬಯಿಯವರಿಗೆ, ನಮ್ಮ ಈ ದಕ್ಷಿಣ ಕನ್ನಡದ ಜಿಲ್ಲೆಯ ಎಲ್ಲ ಜನರಿಗೆ ಒಂದು ಹೆಮ್ಮೆಯ ವಿಷಯ. ಅದಲ್ಲದೆ ಅವರು ನಮ್ಮ ಯಂಗ್ ಮೆನ್ಸ್ ಬೋವಿ ಅಸೋಸಿಯೇಷನ್ನ ಮೇನ್ ಎಡಿಟರ್ ಆಗಿಯೂ ಉದಯವಾಣಿಯ ಅವರು ರಿಪೋರ್ಟರ್ ಆಗಿ ಒಳ್ಳೆಯ ಕೆಲಸ ಮಾಡಿ ಈಗ ಅವರಿಗೆ ಒಂದೇ ಪ್ರಶಸ್ತಿ ಸಿಕ್ಕಿದೆ. ಅದನ್ನು ನಾವು ಮನಸ್ಸಿಗೆ ಇದು ಮಾಡಿ ಇವತ್ತು ಈ ಒಳ್ಳೆಯ ಸಮಯದಲ್ಲಿ ಅವರು ಊರಿನಲ್ಲಿ ಇದ್ದ ಕಾರಣ ನಾವೆಲ್ಲರೂ ಒಟ್ಟಿಗೆ ಕೂಡಿ ನಮೋ ಮೋಯರ್ ಗ್ಲೋಬಲ್ ಫೌಂಡೇಶನ್ನಿಂದ ಅವರಿಗೆ ಒಂದು ಒಳ್ಳೆ ನಮೋ ಮೋಯರ್ ಗ್ಲೋಬಲ್ ಫೌಂಡೇಶನ್ನ ಒಂದು ಹೌದು, ಗಡಿನಾಡ ಕನ್ನಡ ಸೇವಾ ರತ್ನ ಅಂತ ಎಂಬ ಒಂದು ಬಿರುದನ್ನು ಇವತ್ತು ನಾವು ಕೊಡ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಸುಭಾಷ್ ಶಿರಿಯಾ ಇವರ ಮನೆಯಲ್ಲಿದ್ದೇವೆ. ನಮೋ ಮೋಯರ್ ಗ್ಲೋಬಲ್ ಫೌಂಡೇಶನ್ನ ವತಿಯಿಂದ ನಾವು ಸುಭಾಷ್ ಶಿರಿಯಾ ಅವರಿಗೆ ಸನ್ಮಾನವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಆ ಸನ್ಮಾನವನ್ನು ಮಾಡಿದ್ದೇವೆ. ಏನೆಂದರೆ ಗಡಿನಾಡ ಕನ್ನಡ ದತ್ತಿನಿಧಿ ಪ್ರಶಸ್ತಿಗೆ ಅವರು ಆಯ್ಕೆಯಾಗಿದ್ದಾರೆ. ನಿರಂತರ 26 ವರ್ಷಗಳ ಕಾಲ ಅವರು ಈ ಪತ್ರಿಕಾ ರಂಗದಲ್ಲಿ ಒಳ್ಳೆಯ ಕೆಲಸವನ್ನು, ಒಳ್ಳೆಯ ಸೇವಾ ಮನೋಭಾವವಿಟ್ಟು ಆ ಕರ್ತವ್ಯವನ್ನು ಮಾಡಿದ್ದಾರೆ. ಅದರ ಫಲವಾಗಿ ಅವರಿಗೆ ಇವತ್ತಿನ ದಿವಸ ಗಡಿನಾಡ ಕನ್ನಡ ದತ್ತಿನಿಧಿ ಪ್ರಶಸ್ತಿ ಪುರಸ್ಕೃತರಾಗಿ ಆಯ್ಕೆಯಾಗಿದ್ದಾರೆ. ಆದ ಕಾರಣ ನಾವು ಇವತ್ತಿನ ದಿವಸ ಈ ಶುಭ ಕಾರ್ಯಕ್ರಮದಲ್ಲಿ ಇಲ್ಲಿಗೆ ಬಂದು ಅವರ ಮನೆಗೆ ಬಂದು ಅವರನ್ನು ಸನ್ಮಾನಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಒಳ್ಳೆಯದಾಯಿತು, ನಮಗೆ ಎಲ್ಲರಿಗೂ ಸಂತೋಷ. ಮುಂದಿನ ದಿನಗಳಲ್ಲಿ ಅವರ ಪತ್ರಿಕೋದ್ಯಮ ರಂಗ, ಅವರು ಯಾವ ಸೇವೆಯನ್ನು ಮಾಡ್ತಾ ಇದ್ದಾರೋ ಆ ಸೇವೆಯಲ್ಲಿ ಅವರಿಗೆ ಒಳ್ಳೆಯ ಒಂದು ವಾತಾವರಣ ಸೃಷ್ಟಿಯಾಗಲಿ. ಹಾಗೆ ಅವರ ಮುಂದಿನ ಬದುಕು ಆ ಪತ್ರಿಕಾ ರಂಗದಲ್ಲಿ ಆ ದೇವಿಗಳು, ಭಗವತಿಗಳು, ಎಲ್ಲ ದೈವಗಳು ಆಶೀರ್ವಾದವನ್ನು ಇತ್ತು ಅವರನ್ನು ಮುಂದೆ ಒಳ್ಳೆಯ ರೀತಿಯಲ್ಲಿ ಕಾಪಾಡಲಿ ಅಂತೇಳಿ ಆಶಿಸ್ತೇನೆ.
എല്ലാവർക്കും നമസ്കാരം. ഇന്നത്തെ ഒരു സമയങ്ങളിലും ഒരു നല്ല നാൾ മൂത്തം ഞങ്ങൾ മോയ സമുദായത്തിൽ ഒരു കിടാവ് ഒരാൾ ഒരു നല്ല ഒരു പ്രശസ്തി കിട്ടിയല്ലാന്ന് ചൊല്ലിട്ട് ആ കാതിಗೆ ബിണ്ടാകുമ്പോൾ തന്നെ ഞങ്ങൾക്കെല്ലാം ಭಾರಿ ಸಂತೋಷಾಯಿನಿ. അപ്പോൾ മോയ സമുദായത്തിൽ ഉള്ളങ്ങനത്തെ ഒരു കിടാനി ഇത്ര ഒരു പ്രശസ്തി കിട്ടിയിട്ടാകുമ്പോൾ നമുക്ക് ഉള്ളങ്ങനത്തെ പൗനന്താന്ത ഉള്ളങ്ങനത്തെ എല്ലാ മോയർക്കും ഒരു സന്തോഷത്തിൻ്റെ വിഷയം. അപ്പോൾ അയാൾക്ക് പ്രശസ്തി കിട്ടിനി. അങ്ങനെ നമുക്ക് ನಮ್ಮ മോയർ ಗ್ಲೋಬಲ್ ಫೌಂಡೇಶನ್ൻ്റെ ವತಿಯಿಂದ അയാളുടെ അണ്ണൻ്റെ പേരിൽ ബീരിൽ അടുക്കന്നെ ബീരിൻ്റെ അടുക്കന്നെ അണ്ണൻ്റെ പേരിൽ അയാളെ വിളിച്ചിട്ട് ನಮ್ಮ മോയർ ಗ್ಲೋಬಲ್ ಫೌಂಡೇಶನ್ അയാൾക്ക് ഒരു സന്മാനം ആക്കാൻ ഞങ്ങൾ തീരുമാനമാക്കിയിട്ട് ഇന്നത്തെ നാളിൽ വന്നിട്ട് അയാൾക്ക് സന്മാനം ആക്കും. അപ്പോൾ ആ ഭഗവതി അമ്മനിലും ഞങ്ങൾ പ്രാർത്ഥന ആക്കണമെന്നില്ലെങ്കിൽ ഈ രാജ്യത്തിലല്ല ഇടീ ദേശത്തിലെ ഒരു നല്ല ഒരു പത്രകർത്ത റിപ്പോർട്ടറായിട്ട് മുന്നോട്ട് പോന്നത്തെ ബദിന ആ തമ്പ്രാട്ടിമാർ ആ സുഭാഷ് സിരിയക്ക് ഒതകപാടാക്കിയിട്ട് കൊടുത്തിട്ട് മോയ സമുദായക്ക് ഒരു എമ്മൻ്റെ വിഷയമായിട്ട് പറഞ്ഞിട്ട് മുന്നോട്ട് അയാൾക്കും അയാളെ ഇടീ സംസാരത്തിനും കാത്തു വെച്ചിട്ട് ಎಲ್ಲ ಇಡೀ മോയ സമുദായಕ್ಕೆ നല്ല പേര് കൊണ്ടുവരുന്ന അങ്ങനത്തെ ഒരു പത്രകർത്തായിട്ട് ಬೆಳಗಾಗಿಟ್ಟಂತ ಹೇಳ್ತೆ ಎಂದು ഒരു ವಿನಂತಿ. ನಮಸ್ಕಾರ. ಮೊದಲಿಗೆ ನಮೋ ಮೊಯ ಗ್ಲೋಬಲ್ ಇವರಿಗೆ ಕೃತಜ್ಞತೆಗಳು. ನಮ್ಮ ಸಮಾಜದ ಸಂಸ್ಥೆಯಾದ ನಮೋ ಮೊಯ ಗ್ಲೋಬಲ್ ಫೌಂಡೇಶನ್ ನನ್ನನ್ನು ಗುರುತಿಸಿ ಸನ್ಮಾನಿಸಿದ್ದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಈ ಸನ್ಮಾನವು ನನಗೆ ನನ್ನ ಮನೆಯವರು ಕೊಟ್ಟ ಸನ್ಮಾನದಂತೆ ಬಹಳ ಮೆಚ್ಚಿನ ಸನ್ಮಾನವಾಗಿದೆ. ಯಾಕೆಂದರೆ ಪ್ರಾಧಿಕಾರದಿಂದ ದೊರೆತ ಸನ್ಮಾನದ ನಂತರ ನನ್ನ ಮನೆ, ನನ್ನ ಸಮಾಜ ನನ್ನನ್ನು ಗುರುತಿಸಿ ವಾಟ್ಸಪ್ ಹಾಗೂ ವಿವಿಧ ಸೋಷಿಯಲ್ ಮೀಡಿಯಾದಲ್ಲಿ ಅತ್ಯಂತ ಹೆಚ್ಚು ಅಭಿನಂದನೆಯನ್ನು ಸ್ವೀಕರಿಸಿದ್ದೇನೆ. ಇದು ನನ್ನ ವೃತ್ತಿರಂಗಕ್ಕಿಂತಲೂ ನನ್ನ ಸಮಾಜ ಸೇವೆಯನ್ನು ಗುರುತಿಸಿ ನೀಡಿದ ಗೌರವವೆಂದು ಭಾವಿಸ್ತೇನೆ. ಮತ್ತು ಹೆಚ್ಚಿಗೆಯನ್ನು ಹೇಳ ಬಯಸುವುದಿಲ್ಲ. ನಮ್ಮ ಸಮಾಜದವರು ವಿವಿಧ ಕ್ಷೇತ್ರದಲ್ಲಿ ಕೇವಲ ಒಂದೇ ಕ್ಷೇತ್ರವನ್ನು ಹಿಡಿದು ಕೆಲಸ ಮಾಡಬಹುದು. ವಿವಿಧ ಕ್ಷೇತ್ರದಲ್ಲಿ ಹೋದರೆ ಅನೇಕ ಯಶಸ್ವಿಯನ್ನು ಕಾಣಬಹುದು. ಆದ್ದರಿಂದ ನಾವು ವಿವಿಧ ಕ್ಷೇತ್ರದಲ್ಲಿ ನಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು. ಮುಂದಿನ ಮಕ್ಕಳು ವಿವಿಧ ಯೋಜನೆಗಳನ್ನು, ವಿವಿಧ ವಿದ್ಯಾಭ್ಯಾಸ, ಹಲವಾರು ವಿಧಗಳ ವಿದ್ಯಾಭ್ಯಾಸವನ್ನು ಕಲಿತು ತಮ್ಮ ಜೀವನವನ್ನು ರೂಪಿಸಬೇಕು ಎಂಬುದೇ ನಾನು ಸಮಾಜದ ಮಕ್ಕಳಿಗೆ ತಿಳಿಸಬಯಸುತ್ತೇನೆ. ಇವತ್ತು ಇಲ್ಲಿ ಸೇರಿದ ಗ್ಲೋಬಲ್ ನಮೋ ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳು, ಅಚ್ಚಮ್ಮರಾದ ರಘು ಕಾರ್ನವರ್ ಮತ್ತು ನವೀನ್ ಬೆಲ್ಚಪ್ಪಾಡ ಅವರಿಗೂ, ಇವರು ನಮಗೆ ಯಾವಾಗಲೂ ಫೋನ್ನಲ್ಲಿ ಇತರದಲ್ಲಿ ನನಗೆ ಸಲಹೆ ಸೂಚನೆಯನ್ನು ನೀಡಿ ನನ್ನ ಎಲ್ಲ ಕಾರ್ಯಗಳಿಗೂ ಸಹಾಯ ಮಾಡುತ್ತಾ ನನಗೆ ಪ್ರೋತ್ಸಾಹವನ್ನು ನೀಡುತ್ತಾ ಇದ್ದಾರೆ. ಹಾಗೂ ರವಿ ಅಣ್ಣ ನನ್ನ ಅತ್ಯಂತ ಆತ್ಮೀಯ. ಅವರು ಯಾವಾಗಲೂ ನನ್ನ ದೊಡ್ಡ ಅಣ್ಣನಂತೆ ಇದ್ದು ನನಗೆ ಪ್ರೋತ್ಸಾಹವನ್ನು ನೀಡುತ್ತಾ ಇದ್ದಾರೆ. ಹಾಗೂ ಸಂದೇಶ್ ಮತ್ತು ಚಂಚಲಾಕ್ಷಿ ಟೀಚರ್ ಅವರೆಲ್ಲ ನನ್ನ ಸಹೋದರಿಯಂತೆ ನನಗೆ ನಿರಂತರವಾಗಿ ಪ್ರೋತ್ಸಾಹವನ್ನು ನೀಡುತ್ತಾ ಇದ್ದಾರೆ. ಇದು ನನ್ನ ಇಂದು ದೊರೆತ ಸನ್ಮಾನವು ನನ್ನ ಮನೆಯಿಂದ ನನ್ನ ಮನೆಯವರು ನೀಡಿದ ಗೌರವ ಎಂದು ನಾನು ಭಾವಿಸುತ್ತೇನೆ. ಅದು ಮುಖ್ಯವಾದ್ದು. ನಾನು ಪತ್ರಿಕಾರಂಗ, ನನ್ನ ವಿದ್ಯಾಭ್ಯಾಸ ಫೀಲ್ಡೇ ಬೇರೆ. ನಾನು ಕಾಲೇಜ್ ಮುಗಿಸಿ ಟೆಕ್ನಿಕಲ್ ಡಿಪ್ಲೊಮಾ ಮಾಡಿದವ. ನಂತರ ನನಗೆ ಪತ್ರಿಕಾರಂಗದಲ್ಲಿ ಮೊದಲೇ ಆಸಕ್ತಿ ಇತ್ತು. ಆದ್ದರಿಂದ ನಾನು ಮಂಗಳೂರಿನಲ್ಲಿ ಹೊಸದಿಗಂತ ಪತ್ರಿಕೆಯ ಮೂಲಕ ಪತ್ರಿಕಾರಂಗವನ್ನು ಪ್ರವೇಶಿಸಿ ನಂತರ UTV ಮುಂಬಯಿಯಲ್ಲಿ 1 ವರ್ಷ ಸ್ವಲ್ಪ ಕಾಲ ಕೆಲಸ ಮಾಡಿದೆ. ನಂತರ ಉದಯವಾಣಿ ಮುಂಬೈ ಆವೃತ್ತಿ ಮುಂಬಯಿಯಲ್ಲಿ ಪ್ರಾರಂಭವಾದನಿಂದ ಉದಯವಾಣಿಯವರು ನನ್ನನ್ನು ಪತ್ರಿಕಾರಂಗಕ್ಕೆ ಬರಬೇಕು ಅಲ್ಲಿ ಕೆಲಸ ಮಾಡಲು ಶುರು ಮಾಡಿದೆ. ಅದು ನನ್ನ ವೃತ್ತಿ ಜೀವನವೂ ಆಯಿತು ಮತ್ತು ಸಮಾಜದೊಂದಿಗೆ ಸೇರಿಕೊಳ್ಳಲು ನನಗೊಂದು ಸುಸಂದರ್ಭವಾಗಿ ನಡೆಯಿತು. ಮುಂಬಯಿಯಲ್ಲಿ ಪತ್ರಿಕಾರಂಗ ಎಂಬುದು ಬಹಳ ಕಷ್ಟದ ಕೆಲಸ. ಕನ್ನಡ ಪತ್ರಿಕಾರಂಗ ಅಲ್ಲಿ ರಾಜಕೀಯ
ಮತ್ತು ಚಿತ್ರರಂಗದ್ದು, ವಾಣಿಜ್ಯ, ವಿವಿಧ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಬೇಕು. ಮುಂಬಯಿಯ ಕನ್ನಡ ಪತ್ರಕರ್ತರು ಇರುವುದೇ ಕಮ್ಮಿ. ಆದ್ದರಿಂದ ಎಲ್ಲ ಕ್ಷೇತ್ರಗಳಲ್ಲೂ ಸಂಘ ಸಂಸ್ಥೆಗಳಲ್ಲೂ ದುಡಿದು ಕಳೆದ 26 ವರ್ಷಗಳಿಂದ ಮುಂಬೈ ಕನ್ನಡಿಗರಲ್ಲಿ ನಾನು ಶಿರಿಯ ಎಂದು ಗುರುತಿಸಿಕೊಂಡೆ. ಅದುವೇ ನನ್ನ ಸಂಪಾದನೆ ಎಂದು ನಾನು ಭಾವಿಸ್ತೇನೆ. ಮಿತ್ರವೃಂದ ಹಾಗೂ ಸಮಾಜದ ಗಣ್ಯರು ನನ್ನನ್ನು ಗೌರವಿಸುತ್ತಾರೆ. ಅದುವೇ ನನಗೆ ಅತ್ಯಂತ ಹೆಮ್ಮೆ. ಶಿರಿಯ ಎಂಬುದು ಊರಿನ ಹೆಸರು, ಕುಂಬಳೆಯ ಸಮೀಪ. ಗಡಿನಾಡಗ. ಈಗ ನಿಮಗೆ ನಿಮ್ಮ ಜೀವನದಲ್ಲಿ ನಿಮ್ಮ ಲೇಖನಿಯಿಂದಾಗಿ ನಿಮಗಾದ ಸಂತೋಷ ಏನಾದರೂ ಅಂಥ ಲೇಖನಗಳು ನಮ್ಮದು ಅತ್ಯಂತ ನನಗೆ ಎಲ್ಲರಿಂದ ಮೆಚ್ಚುಗೆ ದೊರೆತಂಥ ಲೇಖನ ಅಂದರೆ ಮುಂಬಯಿಯ ಸರಣಿ ಬಾಂಬು ಸ್ಫೋಟದ್ದು. ನಂತರ ಜುಲೈಯಲ್ಲಿ ಒಂದು ಮಳೆ ಬಂದು ಮುಂಬೈ ಮುಳುಗಿತು. ಆ ಸಂದರ್ಭದಲ್ಲಿ ನನ್ನ ಚಿತ್ರ ಹಾಗೂ ವರದಿ ಇದು ಓದುಗರ ಮೆಚ್ಚುಗೆಗೆ ಪಾತ್ರವಾಗಿ ನನ್ನ ಪತ್ರಿಕಾ ರಂಗದಲ್ಲಿ ನನಗೆ ಒಂದು ತಿರುವನ್ನು ನೀಡಿದ ಸಂದರ್ಭ. ನೋವಿನ ಮತ್ತು ಸಂತೋಷದ ಏನಾದರೂ ಕ್ಷಣಗಳಿದೆಯಾ? ನೋವಿನ ಪತ್ರಕರ್ತರಿಗೆ ಪತ್ರ ನಿಮಗೆ ಗೊತ್ತಿರಬಹುದು, ಮರುದಿವಸ ಪೇಪರ್ ನೋಡಿ ಬೈಯುವವರು ಇದ್ದಾರೆ, ಹೊಗಳುವವರು ಇದ್ದಾರೆ. ಅದು ಎರಡನ್ನು ಸಮಾನವಾಗಿ ತಗೊಳ್ಳುತ್ತೇನೆ. ಅದು ನನ್ನ ಪತ್ರಿಕಾ ಬೆಳವಣಿಗೆಗೆ ಒಂದು ಅಡಿಪಾಯ ಅಂತ ಗ್ರಹಿಸ್ತೇನೆ. So on behalf of Namomar Global Foundation, today we have recognized Subhash Sharia, who is a well-known personality in Mumbai. The entire the Mumbaikars, especially the Dakshina Kannada people, knows him by Sharia, and it's a proud moment for Moyers because he is one of the core member of our Moya community, and he absolutely, I could see him each and every functions of all Shettigars in Mumbai, and he has got that respect in Mumbai. So it's a proud moment for all Moyers that such a individual is with us, and he has been honored by Karnataka government. And today, on behalf of Namomar Global Foundation, it's an opportunity for all of us to honor him. Along with not only us, we have with us Naveen Belladcha and Raghu Karnoru. The blessing of Bhagavati Amma is always with us, and we pray the Almighty that to give him more strength to work towards the welfare of all the people, because journalism is one of the the core media which gives the the highlight of the what is going on in the world. So he has got an opportunity to give what is happening in India and what is happening in Karnataka, what is happening in Mumbai, and people come to know sitting at home. So Subhash Sharia ji, thank you very much, and our blessings, the blessings of Bhagavati Amma is always there, and we are all with you. And he has been the editor for Young Men's Bowie Association, which is one of the very old association of Moya community. Now the Namomar Global Foundation is a small child. Just 4 years back we have formed it, but we are all working together. There may be n number of associations in our community, but we are all working together for the welfare of the community as such, and welfare for the people of India as well. So thank you very much for giving an opportunity to honor you. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರುವ ಈ ಕಾರ್ಯಕ್ರಮದ ನಮ್ಮ ಅಚ್ಚಮಾರರಾದ ರಘು ಕಾರ್ಮಚ್ಚ ಇವರಿಗೆ ಒಂದೇ ವಾಕ್ಯದಲ್ಲಿ ಧನ್ಯವಾದ ಹೇಳ್ತಿದ್ದೇನೆ. ಹಾಗೂ ನಮ್ಮ ನವೀನ್ ಬೆಲಾಡ್ಚ ಇವರಿಗೂ ಕೂಡ ಧನ್ಯವಾದವನ್ನು ಹೇಳ್ತಿದ್ದೇನೆ. ಆಮೇಲೆ ನಮ್ಮ ಸನ್ಮಾನಿತರಾದ ಇವತ್ತಿನ ಸುಭಾಷ್ ಶಿರಿಯ ಇವರಿಗೂ ಕೂಡ ಧನ್ಯವಾದ ಹೇಳ್ತಿದ್ದೇನೆ. ಆಮೇಲೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ರವಿ ಉಚಿಲ್ ಇವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಧನ್ಯವಾದ ಹೇಳ್ತೇನೆ. ಹಾಗೂ ನಮ್ಮ ಸೌತ್ ಝೋನ್ನ ಎಲ್ಲ ಸದಸ್ಯರಿಗೂ ಸಹ ಒಂದೇ ವಾಕ್ಯದಲ್ಲಿ ಧನ್ಯವಾದ ಹೇಳ್ತೇನೆ. ಹಾಗೂ ಇಲ್ಲಿ ಸೇರಿರುವ ಸುಭಾಷ್ ಶಿರಿಯವರ ಫ್ಯಾಮಿಲಿ, ಕುಟುಂಬದವರ ಎಲ್ಲರಿಗೂ ಕೂಡ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಹೇಳ್ತಿದ್ದೇನೆ.
ವಂದನೆಗಳು.